ಸ್ತೋತ್ರ. ನಿಮ್ಮ ಒಬ್ಬೊಬ್ಬರನ್ನ ಇಲ್ಲಿ ಕಾಣುವುದರಲ್ಲಿ ನಾನು ತುಂಬಾ ಸಂತೋಷಿಸುತ್ತೇನೆ. ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಎಲ್ಲರೂ ನಿಮ್ಮ ತಲೆಗಳನ್ನು ಬಾಗಿಸಿ ಕರ್ತನ ಸಮ್ಮುಖದಲ್ಲಿ ಮಾತನಾಡು. ದೇವರೇ, ನಾವು ಏನು ಕಲಿಯಬೇಕೆಂದಿದ್ದೇವೋ ಅದನ್ನ ನಮಗೆ ಕಲಿಸು ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ನಮ್ಮ ಪರಮ ತಂದೆಯಾದ ದೇವರೇ, ಸಂಭ್ರಮಕ್ಕಿಂತಲೂ ಸಂದೇಶವು ಬಹಳ ಮುಖ್ಯವಾದದ್ದು ಸ್ವಾಮಿ. ವರ್ಷವೆಲ್ಲ ನಮ್ಮನ್ನ ಕಾದು ಕಾಪಾಡಿ ಈ ವರ್ಷದಲ್ಲಿ ಕ್ರಿಸ್ಮಸ್ ಅನ್ನು ನಾವು ನೋಡಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರಾ. ಎಷ್ಟೊಂದು ಜನರು ದೂರದಿಂದ ಪ್ರಯಾಣ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ದೇವರೇ, ನೀವು ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿಂದ ಸಂತೋಷವಾಗಿ ಹೋಗುವುದಕ್ಕಿಂತ ಮುಂಚಿತವಾಗಿ ನಮ್ಮ ಹೃದಯಗಳನ್ನ ತೆರೆದು ನಿನ್ನ ವಾಕ್ಯಗಳನ್ನ ನಾವು ಕರ್ತನೆ ಅಂಗೀಕರಿಸಿಕೊಳ್ಳುವುದಕ್ಕೆ ಕೃಪೆಯನ್ನ ತೋರಿಸಿರಿ. ಮಾತನಾಡುವವರು ನೀವೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ನಾನು ತುಂಬಾ ಮೆಸೇಜ್ ಅನ್ನ ಕೊಡಕ್ಕೆ ಹೋಗೋದಿಲ್ಲ, ಆದರೆ ಕೊಡುವಂತ ಸಂದೇಶ ನಿಮ್ಮ ಹೃದಯಗಳಲ್ಲಿ ಇರಬೇಕು, ಅಷ್ಟೇ ನನಗೆ ಬೇಕಾಗಿರುವಂಥದ್ದು. ಇವತ್ತು ಕ್ರಿಸ್ಮಸ್ ಸಂದೇಶ ಎಂದರೆ ಅನೇಕ ಕಡೆಗಳಲ್ಲಿ ಅನೇಕ ಪ್ರಸಂಗಗಳನ್ನ ನೀವು ಕೇಳಿಸಿಕೊಳ್ತಾ ಇರ್ತೀರ. ಇವತ್ತು ನಾನು ಕ್ರಿಸ್ಮಸ್ ಕುರಿತಾಗಿ 3 ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಮೊದಲನೇದಂದ್ರೆ, ಕ್ರಿಸ್ಮಸ್ ಎಂಬುದು ಪ್ರೀತಿಯ ಉಡುಗೊರೆ. ಏನದು? ಜ್ಞಾಪಕ ಇಟ್ಕೊಳ್ಳೋದು. 3 ಹೇಳ್ತೀನಿ, ಜಾಸ್ತಿ ಹೇಳಕ್ ಹೋಗಲ್ಲ. ಮೊದಲನೇದು ಯಾವ ಉಡುಗೊರೆ? ಓಕೆ. ಏನು ಪ್ರೀತಿಯ ಉಡುಗೊರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ? ಲವ್ ಗಿಫ್ಟ್. ಗಿಫ್ಟ್ ಆಫ್ ಲವ್. ಏನದು? ಗಿಫ್ಟ್ ಆಫ್ ಲವ್. ಪ್ರೀತಿಯ ಉಡುಗೊರೆ. ಮೊದಲನೇದು ಏನದು? ಪ್ರೀತಿಯ ಉಡುಗೊರೆ. ಎರಡನೇದು ಶಾಂತಿಯ ಉಡುಗೊರೆ. ಏನದು? ಶಾಂತಿಯ ಉಡುಗೊರೆ. ಮೂರನೇದು ಸಂತೋಷದ ಉಡುಗೊರೆ. ಏನು ಮೂರನೇದು? ಸಂತೋಷದ ಉಡುಗೊರೆ. ಓಕೆ. ಮೊದಲನೇದು ಯಾವುದು? ಪ್ರೀತಿಯ ಉಡುಗೊರೆ. ಎರಡನೇದು ಶಾಂತಿಯ ಉಡುಗೊರೆ. ಮೂರನೇದು ಸಂತೋಷದ ಉಡುಗೊರೆ. ನೀವು ಎಲ್ಲಾದ್ರೂ ಮದುವೆಗೆ ಹೋದಾಗ, ಏನಾದ್ರೂ ಕಾರ್ಯಕ್ರಮಕ್ಕೆ ಹೋದಾಗ ಕೆಲವು ಸಾರಿ ಗಿಫ್ಟ್ ಗಳನ್ನ ನೀವು ನೋಡ್ತೀರಲ್ವಾ? ಗಿಫ್ಟ್ ಗಳನ್ನ ಪ್ಯಾಕ್ ಮಾಡಿಕೊಂಡು ಅದನ್ನ ಎತ್ಕೊಂಡು ಹೋಗಿ ಅವರಿಗೆ ಕೊಡ್ತಾರೆ. ಇದು ನಿಮಗೆ ನಾನು ಕೊಡುವ ಉಡುಗೊರೆ, ಗಿಫ್ಟ್. ನಾನು ನಿಮಗೆ ಕೊಡ್ತಾ ಇರುವಂತ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ದೇವರು ನಮಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರಂತೆ. ಆ ಗಿಫ್ಟ್ಸ್ ಅಲ್ಲಿ ಮೊದಲನೆಯ ಗಿಫ್ಟ್ ಯಾವುದಂದ್ರೆ, ಯಾವ ಗಿಫ್ಟ್ ಅದು? ಯಾವ ಉಡುಗೊರೆ ಅದು? ಪ್ರೀತಿಯ ಉಡುಗೊರೆ. ಯಾವ ಉಡುಗೊರೆ? ಪ್ರೀತಿಯ ಉಡುಗೊರೆ. ನಮಗೆಲ್ಲರಿಗೂ ಗೊತ್ತಿರುವ, ಅನೇಕ ಸಾರಿ ಉಪಯೋಗಿಸುವಂತ ಒಂದು ವಾಕ್ಯ ಯೋಹಾನ 3:16. ಹೇಳೋಣವಾ? ದೇವರು ಲೋಕದ ಮೇಲೆ ತನ್ನ ಒಬ್ಬನೇ ಮಗನನ್ನ ಏನ್ ಮಾಡಿದ? ಕೊಟ್ಟನು ಅಂದ್ರೆ ಏನಾದ್ರು ಅರ್ಥ? ಹೇಗೆ ಕೊಟ್ಟನ? ಅದನ್ನ ಸಾಲವಾಗಿ ಕೊಟ್ಟನ? ಸಾಲವಾಗಿ ಕೊಟ್ಟನ? ಇಲ್ಲ. ಅದನ್ನ ಏನ್ ಮಾಡಿದ? ಬಹುಮಾನವಾಗಿ, ಉಡುಗೊರೆಯಾಗಿ ನಮಗೆ ಆತನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡಿ, ನಾವು ಪಾಪಿಗಳಾಗಿದ್ದಾಗ, ಅಂಧಕಾರದಲ್ಲಿದ್ದಾಗ, ಆತ್ಮೀಕವಾಗಿ ಬಿಡುಗಡೆ ಇಲ್ಲದೆ ಇರುವಾಗ, ಯಾವ ಪ್ರವಾದಿ, ನ್ಯಾಯಸ್ಥಾಪಕ, ಯಾವ ವಿಧವಾದ ಅರಸ, ಯಾವ ವೈದ್ಯ, ಯಾವ ಇಂಜಿನಿಯರು, ಅಧ್ಯಕ್ಷ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಆಗದೇ ಇರುವಂತ ಕೃತ್ಯವನ್ನ ದೇವರು ತನ್ನ ಮಗನನ್ನ ಕಳುಹಿಸಿ ನಮ್ಮನ್ನ ಬಿಡಿಸುವುದಕ್ಕೋಸ್ಕರ ಆತನು ನಮಗೊಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಆ ಗಿಫ್ಟ್ ಅನ್ನ ದೇವರು ನಮಗೆ ಯಾಕೆ ಕೊಟ್ಟರು? ನಮ್ಮನ್ನ ಬಿಡಿಸಲಿಕ್ಕೆ. ನಿಮಗೆ ಯಾರಾದ್ರೂ ಬಟ್ಟೆ ಕೊಡ್ತಾರೆ, ಹಾಕೊಳ್ತೀರಾ, ಬಟ್ಟೆ ಏನಾಗುತ್ತೆ? ಶೇಡ್ ಆಗೋಗುತ್ತೆ. ಯಾವ್ದಾದ್ರು ಕಿಚನ್ ಐಟಮ್ ಕೊಡ್ತಾರೆ, ಉಪಯೋಗಿಸ್ತೀರಾ, ಮುರಿದೋಗ್ತವೆ, ಇಲ್ಲ ಅಂದ್ರೆ ಹಳೇದಾಗ್ಬಿಡ್ತವೆ. ಹಣ ಕೊಟ್ರೆ ಅದನ್ನ ಬಳಸ್ಕೊಳ್ತೀರಾ. ಯಾವುದೇ ವಸ್ತು ಕೊಟ್ಟರು ಅದು ಒಂದಿನ ಇರುತ್ತೆ, ಒಂದು ವರ್ಷ ಇರುತ್ತೆ, ಆ ನಂತರ ಇರುವುದಿಲ್ಲ. ಆದ್ರೆ ದೇವರು ನಮಗೆ ಕೊಡುವಂತ ಆ ಗಿಫ್ಟ್ ಯಾವತ್ತಿಗೂ ಒಂದೇ ರೀತಿಯಾಗಿರುವಂತ ಗಿಫ್ಟ್, ಅದು ಎಲ್ಲರಿಗೂ ಕೊಡಲ್ಪಡುವಂತ ಗಿಫ್ಟ್. ಆ ಗಿಫ್ಟ್ ಏನಂದ್ರೆ ಯೇಸು ಕ್ರಿಸ್ತರು. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತರು ಮಾನವ ದಾರಿಯಾಗಿ ಎಲ್ಲಿಗೆ ಬಂದರು? ಭೂಮಿಗೆ ಬಂದರು. ಅರ್ಥ ಆಗ್ತಾ ಇದೆಯಲ್ಲ?
ನಿಮಗೆಲ್ಲ ಗೊತ್ತು, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಏನದು? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿದ್ದನು. 14ನೇ ವಚನಕ್ಕೆ ಬಂದಾಗ ಹೇಳುತ್ತದೆ, ಆ ವಾಕ್ಯವೆಂಬ ಆತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಜನಿಸಿ ಬಂದನು. ನೋಡಿ, ದೇವರು ಅದೇನು ವರ್ಡ್ ಲೋಗೋಸ್ ಇದೆಯೋ ಆ ದೇವರು ಮನುಷ್ಯನಾಗಿ ಹುಟ್ಟಿ ಬಂದಾಗ ಆತನನ್ನ ಏನಂತ ಕರೆಯೋದು? ಚೈನಾದಲ್ಲಿ, ಜಪಾನಲ್ಲಿ, ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ ಹೆಸರುಗಳು ಗೊತ್ತಿದೆಯಾ? ಹೆಂಗಿರುತ್ತೆ ಗೊತ್ತಿದೆಯಾ? ಅದೇನೋ ಚೋ ಚೂ ಚಾ ಚಿ ಚೂ ಏನೇನೋ ಇರ್ತವೆ ಹೆಸರು. ಯಾರ ಹೆಸರು ಹೆಂಗಿರುತ್ತೋ ಗೊತ್ತಿಲ್ಲ. ಅದೆಲ್ಲ ಹೋಗ್ಲಿ, ಒಬ್ಬರ ಮುಖ ನೋಡಿ ಇನ್ನೊಬ್ಬರ ಮುಖ ನೋಡಿದ್ರೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಹೌದಾ ಇಲ್ವಾ? ಎಲ್ಲ ಏನಿದು ಇವ್ರ ತರ ಅವಾಗ ನೋಡಿದ್ದು ಅನ್ಸುತ್ತೆ. ಅದು ಅವ್ರು ಇಲ್ಲಿ ಕಂಡುಹಿಡಿತಾರೋ ಹೇಗೆ ಕಂಡುಹಿಡಿತಾರೋ ದೇವರಿಗೆ ಗೊತ್ತಾಗ್ಬೇಕು. ಆದ್ರೆ ನಮಗೂ ನೋಡುವಾಗ ಇದೇನಪ್ಪ ಇವಾಗ ನೋಡಿದ್ರೆ ಇವ್ರನ್ನ ಇಲ್ಲಿ ಅಂತ ಅನಿಸುತ್ತೆ. ಹೆಸರುಗಳು ಹಂಗೆ ಇರುತ್ತೆ, ಅವ್ರ ಫೇಸ್ಗಳು ಹಂಗೆ ಇರುತ್ತೆ. ಈಗ ವಾಕ್ಯವೆಂಬ ಆತನು ನರಾವತಾರ ಎತ್ತಿ ಭೂಮಿಗೆ ಬಂದಾಗ ಆತನಿಗೆ ಒಂದು ಹೆಸರು ಬೇಕಾಗಿತ್ತು. ಅರ್ಥ ಆಗ್ತದೆಯಾ? ಆ ಹೆಸರು ಏನಂದ್ರೆ ಸುಮ್ಮನೆ ಹಾಗೆ ಹೆಸರಿರೋದಲ್ಲ, ಆ ಹೆಸರಿನಲ್ಲೇ ಅರ್ಥ ಇರ್ಬೇಕು. ಅದಕ್ಕೆ ಆತನಿಗೆ ಕನ್ನಡ ಭಾಷೆಯಲ್ಲಿ ಯೇಸು ಎಂದು ಹೆಸರಿಟ್ಟರು. ಹಲ್ಲೆಲೂಯಾ. ಅನೇಕರು ಹೇಳ್ತಾರೆ ಯೇಸು ಬಂದಿದ್ದು 2000 ವರ್ಷಗಳ ಹಿಂದೆ ಅಪ್ಪ, ನೀವು ಏನ್ ಯೇಸು 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 ಅಂತೀರಾ? ಯೇಸುವಿಗಿಂತ ಮುಂಚೆ ನಮ್ಮವರೆಲ್ಲ ಇದ್ರು ಅಂತ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಬಂದವರಲ್ಲ, ಅದಕ್ಕಿಂತ ಮುಂದೆ ಇದ್ದೋರು ಅವರು. ಆದ್ರೆ ಅವರು ಮಾನವಧಾರಿಯಾಗಿ ಭೂಮಿಗೆ ಬಂದಿದ್ದಕ್ಕೆ, ಅವ್ರನ್ನ ಕರೀಲಿಕ್ಕೆ, ಆ ಅರ್ಥವನ್ನು ಕೊಡುವುದಕ್ಕೆ ಒಂದು ಹೆಸರು ಬೇಕಾಗಿತ್ತು. ಆ ಹೆಸರು ಏನಂತ ಕರಿತೀವಿ ನಾವು? ಮತ್ತಾಯ 1:21 ಏನ್ ಹೇಳುತ್ತದೆ? ಆತನಿಗೆ ಯೇಸು ಎಂದು ಹೆಸರಿಡಲು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ, ಅಷ್ಟೇ ಸಿಂಪಲ್ ಆಗಿ ಅದನಿಗೊಂದು ಹೆಸರಿಡ್ತಾರೆ. ಅದು ಯೇಸು ಎಂದು ಹೆಸರಿಡ್ತಾರೆ. ಆ ಹೆಸರಿನ ಅರ್ಥ ಏನಂದ್ರೆ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವುದು. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ನನ್ನನ್ನ ದೇವರು ಬಿಡಿಸಿದ್ದರಿಂದಲೇ ನಾವು ಇಲ್ಲಿದ್ದೀವಿ. ಇಲ್ಲ ಅಂದಿದ್ರೆ ನಾವು ಲೋಕದೊಳಗಡೆ ಇರ್ತಾ ಇದ್ವಿ. ಪ್ರಯಾಸ ಇದೆ, ಹೋರಾಟ ಇದೆ, ಕಷ್ಟ ಇದೆ, ಕಣ್ಣೀರಿದೆ, ಎಲ್ಲ ಇದೆ. ಆದರೆ ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಇರುವಾಗ ಬೇರೆ ಎಲ್ಲವೂ ನಿಮಗೆ ಸರಿಯಾಗಿ ನಡೆಯುತ್ತದೆ. ಹಲ್ಲೆಲೂಯಾ. ನೋಡಿ, ಕ್ರಿಸ್ತನಿಲ್ಲದ ಜೀವಿತ ಎಷ್ಟಿದ್ರೂ ವ್ಯರ್ಥವೇ. ಆದ್ರೆ ಕ್ರಿಸ್ತನಿರುವ ಜೀವಿತ ಏನಿಲ್ಲದೆ ಇದ್ರೂ ಅದು ಆಶೀರ್ವಾದವೇ. ನಿಮ್ಮ ಜೀವಿತ ನಾನು ಕೋರಿಕೊಳ್ಳುವುದೇನೆಂದ್ರೆ, ನಮ್ಮಲ್ಲಿ ಒಂದು ಖುಷಿ ಇದೆ. ಇಲ್ಲಿರುವಂತವರು ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಹೋರಾಟ ಇದೆ. ಕುಟುಂಬದ ಹೋರಾಟ, ಅನಾರೋಗ್ಯದ ಹೋರಾಟ, ಭವಿಷ್ಯದ ಕುರಿತಾದ ಹೋರಾಟ, ನಾವು ಇರುವ ವಾಸ ಮಾಡುವ ಸ್ಥಳದಲ್ಲಿ ಹೋರಾಟಗಳು ಇಲ್ಲದೆ ಇಲ್ಲ. ಆದರೆ ನಮ್ಮ ಮುಖಗಳಲ್ಲಿ ದೇವರು ಆ ಸಂತೋಷವನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಸಂತೋಷವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಕ್ರಿಸ್ತನು ನಮ್ಮಲ್ಲಿರುವಾಗ ನಮಗೊಂದು ಧೈರ್ಯ ಬಂದೇ ಬರುತ್ತದೆ. ನಾನು ಎಲ್ಲೋ ಒಂದು ಕಡೆ ಈ ಕಥೆಯನ್ನು ನಾನು ಹೇಳಿದ್ದೆ. ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ, ನಿಮಗೆಲ್ಲ ಸಾಫ್ಟ್ವೇರ್ ಕಂಪನೀಸ್ ಅಂದ್ರೆ ಗೊತ್ತಿದೆ, ಕೆಲವರಿಗೆ ಅರ್ಥ ಆಗಲ್ಲ, ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾರೆ. ಒಂದು ಕಂಪನಿಯಲ್ಲಂತೂ ಆ ಕಂಪನಿಯಲ್ಲಿ ಆ ಮ್ಯಾನೇಜರ್ ತುಂಬಾ ಟಾರ್ಚರ್ ಕೊಡ್ತಾನೇ ಇರ್ತಾರೆ. ಆ ಮ್ಯಾನೇಜರ್ನ ಒಂದು ಸಾರಿ ಯಾರೋ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಈ ತರ ಕರೀತಾರೆ. ಆ ಮ್ಯಾನೇಜರ್ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಬರ್ತಾನೆ. ಮ್ಯಾನೇಜರ್ ಬಂದು ಪ್ರಸಂಗ ಕೇಳ್ತಾ ಇರ್ತಾರೆ. ನೋಡಿ, ನೀವು ಹಣ ಕೊಟ್ರು, ಬಟ್ಟೆ ಕೊಟ್ರು, ನೀವು ವಸ್ತುಗಳನ್ನು ಕೊಟ್ರು, ಎಲ್ಲ ಇವತ್ತು ಇದ್ದು ಹೋಗ್ತವೆ. ನೀವು ಪ್ರೀತಿ ಕೊಟ್ಟು ನೋಡ್ರಿ, ಪ್ರೀತಿಸಿ ನೋಡ್ರಿ. ದೇವರು ಲೋಕದ ಮೇಲೆ ಹೇಗೆ ಪ್ರೀತಿ ಇಟ್ಟನೋ ನೀವು ಜನರನ್ನ ಪ್ರೀತಿಸಿರಿ ಎಂದು ಹೇಳಿ ಪ್ರಸಂಗವನ್ನ ಮಾಡಿದರು. ಈ ಹಬ್ಬ ಕೂಡ ಮ್ಯಾನೇಜರ್ ಕೇಳಿಸ್ಕೊಂಡ, ಇದೇನಿದು ಪ್ರೀತಿಯಲ್ಲಿ ಅಷ್ಟು ಶಕ್ತಿ ಇದೆಯಾ? ಆದ್ರೆ ನೋಡೋಣ ಏನಾಗುತ್ತೋ ಅಂತ. ಮಾರನೇ ದಿನ ಆತನ ಏನ್ ಮಾಡ್ತಾನೆ, ಆಫೀಸ್ಗೆ ಹೋಗ್ತಾನೆ. ಆಫೀಸ್ಗೆ ಹೋಗುವಾಗ ಒಬ್ಬ ವ್ಯಕ್ತಿ ಕೂತ್ಕೊಂಡಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಆಫೀಸ್ ಅವರೇ. ಆತನು ತುಂಬಾ ಏನೋ ದುಃಖವಾಗಿ ಇರ್ತಾನೆ.
ತುಂಬಾ ದುಃಖವಾಗಿ ಬೇಸರವಾಗಿ ಒಂದು ವೇಳೆ ಕಣ್ಣೀರು ನಿಂತಿದ್ದಂಗೆ ಇರ್ತಾನೆ. ಯಾಕೆಂದ್ರೆ ಈ ಮ್ಯಾನೇಜರ್ಗೂ ಸ್ಟಾಫ್ಗೂ ಆಗೋದೇ ಇಲ್ಲ. ಯಾವಾಗ ನೋಡಿದ್ರು ಜಗಳ. ಓ ಬಂದಪ್ಪ ಮ್ಯಾನೇಜರ್, ಅಯ್ಯೋ ಇನ್ನು ಬಂದಪ್ಪ, ಇನ್ ತಲೆನೋವು ಶುರುವಾಯ್ತಪ್ಪ, ಇನ್ ಜೀವನ ಇಷ್ಟೇನಪ್ಪ ಅನ್ನುವಷ್ಟರ ಮಟ್ಟಿಗೆ ಆಗ್ತಾ ಇತ್ತು. ಆದ್ರೆ ಇವತ್ತು ಏನೋ ಕ್ರಿಸ್ಮಸ್ ಸಂದೇಶವನ್ನ ಕೇಳಿಸ್ಕೊಂಡು ಬಂದಲ್ವ ಇದ್ದ, ನೇರವಾಗಿ ಆ ವ್ಯಕ್ತಿ ಹತ್ರ ಹೋಗ್ತಾನೆ. ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಆ ವ್ಯಕ್ತಿಯ ಮೇಲೆ ಕೈ ಹಾಕ್ತಾನೆ. ಯಾವತ್ತೂ ಕೂಡ ಆ ಸ್ಟಾಫ್ ಹತ್ರ ಹೋಗಿ ಸರಿಯಾಗಿ ಕೂಡ ಮಾತಾಡದೇ ಇರುವಂತ ವ್ಯಕ್ತಿ ಇವತ್ತು ಹೋಗ್ಬಿಟ್ಟು ಆ ಅವನ ಮೇಲೆ ಭುಜದ ಮೇಲೆ ಏನಾಗ್ತಾನೆ, ಕೈ ಹಾಕ್ತಾನೆ. ಆಗ ಆ ಸ್ಟಾಫ್ಗೆ ಒಂದು ಕಡೆ ಭಯ, ಇನ್ನೊಂದು ಕಡೆ ಏನಂದ್ರೆ ಯಾಕೆ ಇವ್ರು ನನ್ನ ಮೇಲೆ ಕೈ ಹಾಕ್ತಾ ಇದ್ದಾರೆ ಅನ್ನುವಂತ ಆತಂಕ ಆತನಲ್ಲಿ ಶುರುವಾಗ್ತದೆ. ಆಗ ಕೈಯನ್ನ ಅವರ ಮೇಲೆ ಹಾಕ್ಬಿಟ್ಟು ಹೇಳ್ತಾರೆ, ನಿಮ್ಗೆ ತುಂಬಾ ಕಷ್ಟ ಕೊಟ್ಬಿಟ್ಟಿದ್ದೀನಿ, ಐ ಆಮ್ ಸಾರಿ ಅಂತ ಹೇಳ್ತಾರೆ. ಈ ವ್ಯಕ್ತಿಗೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಯಾವಾಗೂ ಟಾರ್ಚರ್ ಕೊಡೋ ಈ ಮನುಷ್ಯ ನನ್ನ ಮೇಲೆ ಬಂದು ಭುಜದ ಮೇಲೆ ಕೈ ಹಾಕೋದೇನು, ನನ್ನೊಟ್ಟಿಗೆ ಮಾತಾಡೋದೇನು, ನನ್ನನ್ನ ಸಾರಿ ಕೇಳೋದೇನು, ಏನೋ ಆಗ್ಬಿಟ್ಟಿದೆ ಇವ್ರಿಗೆ. ಕೆಲವು ಸಾರಿ ಹಂಗೆ ಅಲ್ವಾ, ಕೋಪದಲ್ಲಿದ್ರೆ ಮನೆಯಲ್ಲಿ ಏನೋ ಗಂಡ ಹೆಂಡತಿ ಜಗಳ ಆಗಿರ್ಬೇಕು, ಹೆಂಡತಿ ಏನೋ ಇಕ್ಕಿರ್ಬೇಕು, ಅದಕ್ಕೆ ಈ ಅಪ್ಪಗ ಮೂಡ್ ಔಟ್ ಆಗಿದೆ ಅಂತ ಹೇಳ್ತಾರೆ. ಆಫೀಸ್ಗಳಲ್ಲಿ ಹಂಗೆ ಅಂದ್ಕೊಳ್ಳೋದು, ಎಲ್ಲಿ ಏನ್ ನಾಯಿ ಕಚ್ತೋ ಇವನಿಗೆ ಹಿಂಗ್ ಆಡ್ತಾನೆ ಅಂತಾರೆ ಕೆಲವು ಸಾರಿ. ಇಲ್ಲ ಹೆಂಡತಿ ಏನೋ ಬೈದಿರ್ಬೇಕು ಅನ್ಸ್ತಾರೆ ಅಲ್ವಾ. ಮನೆಗಳಲ್ಲಿ ನಡೆದಿರೋದು ಆಫೀಸಲ್ಲಿ ನಡೆದಿರೋದು ಮನೆಗಳಲ್ಲಿ, ಕೆಲವು ಸಾರಿ ದಾರಿಗಳಲ್ಲಿ ಕೂಡ ತೋರಿಸ್ಕೊಡ್ತಾ ಇರ್ತಾರೆ. ಸುಮ್ಮನೆ ಗಾಡಿ ಹಂಗ ಹೋಗಕ್ಕಿಲ್ಲ, ನೋಡ್ಬಿಡ ಹೋಗಕ್ಕಾಗಲ್ಲ ಅಂತ ಅಲ್ವಾ. ನೋಡಿ, ಕೋಪ ಎಲ್ಲಿದ ಕೋಪನೋ ಎಲ್ಲೋ ಹೋಗಿ ಬಿಡ್ತಾರೆ. ಹೆಂಡತಿ ಮೇಲೆ ಕೋಪ ತಗೊಂಡಾಗ ಪಕ್ಕದ ಮನೆಯಲ್ಲಿ ಕೋಪ ಎತ್ಕೊಂಡಾಗ ಆಫೀಸಲ್ಲಿ ಹೀಗೆ ಬಿಡ್ತಾರೆ. ಈ ವ್ಯಕ್ತಿ ತುಂಬಾ ಈ ರೀತಿಯಾಗಿದ್ದಂತ ವ್ಯಕ್ತಿ ಸಾರಿ ಕೇಳ್ಬಿಟ್ರಲ್ಲ, ಇದೇನ್ ಆಶ್ಚರ್ಯ ಅಂತ ಅಂದ್ಕೊಳ್ತಾನೆ. ಆದ್ರೂ ಇಲ್ಲೇನ್ ನಡೀತಂದ್ರೆ, ಮಾರನೇ ದಿನ ಆ ಸ್ಟಾಫ್ ಇರ್ತಾರಲ್ಲ, ಕೆಲಸ ಮಾಡ್ತಾ ಇದ್ದನು, ಆ ಕೆಲಸ ಮಾಡ್ತಾ ಇದ್ದನು ಒಂದು ಗಿಫ್ಟ್ ಎತ್ಕೊಂಡ್ ಬರ್ತಾನೆ. ಈ ಮ್ಯಾನೇಜರ್ಗೆ ಆಶ್ಚರ್ಯ, ಏನಪ್ಪ ಇದು, ಇದುವರೆಗೂ ನನಗೆ ಯಾರು ಗಿಫ್ಟ್ ಕೊಟ್ಟಿದ್ದೇ ಇಲ್ಲ, ಏನು ಈ ಸ್ಟಾಫ್ ನನಗೆ ಗಿಫ್ಟ್ ಎತ್ಕೊಂಡ್ ಬರ್ತಾ ಇದ್ದಾನಲ್ಲ ಅಂತ ಅಂದ್ಕೊಳ್ತಾನೆ. ಗಿಫ್ಟ್ ಅನ್ನ ಕೊಟ್ಟು, ಸಾರ್ ಇದು ನಿಮಗೆ ಗಿಫ್ಟ್ ಸಾರ್. ಅವ ಹೇಳ್ತಾನೆ, ಏನಪ್ಪ ಸ್ಪೆಷಲ್ ಆಗಿ ನನಗೆ ಗಿಫ್ಟ್ ಕೊಡ್ತಾ ಇದೆಯಾ, ಯಾವತ್ತೂ ಯಾರು ಕೊಟ್ಟಿಲ್ಲ, ನೀನಂತೂ ಕೊಟ್ಟೇ ಇಲ್ಲ, ಏನು ಸ್ಪೆಷಾಲಿಟಿ ಅಂತ ಕೇಳ್ತಾನೆ. ಸರ್, ಮನೆಯಲ್ಲಿ ತುಂಬಾ ಹೋರಾಟ ಸರ್, ನೆಮ್ಮದಿನೇ ಇಲ್ಲ, ಆದ್ರೆ ಬಿಡಕ್ಕೂ ಆಗಲ್ಲ, ಇರಕ್ಕೂ ಆಗಲ್ಲ, ತುಂಬಾ ಟಾರ್ಚರ್ ಸರ್. ಹೋಗ್ಲಿ ಕೆಲಸ ಬಿಡೋಣ ಅಂದ್ರೆ ತಿರುಗಿ ಕೆಲಸ ಬಿಟ್ರೆ ಆಗಲ್ಲ, ಕೆಲಸದ ಹತ್ರ ಬಂದ್ರೆ ನಿಮ್ ಟಾರ್ಚರ್ ತಡ್ಕೊಳಕ್ ಆಗಲ್ಲ. ಅವ್ರಿಗೆ ಹಂಗೆ ಹೇಳಿ, ನಿಮ್ ಟಾರ್ಚರ್ ತಡ್ಕೊಳಕ್ ಆಗಲ್ಲ. ಮನೆಯಲ್ಲಿ ಇರ್ಬೇಕಾ ಆಫೀಸಲ್ಲಿ ಇರ್ಬೇಕಾ ಗೊತ್ತಾಗದೆ, ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು, ನಾನೊಂದು ಗನ್ ತಗೊಂಬಂದಿದ್ದೆ. ನಿನ್ನೆ ದಿನ ನಾನು ಒಂದು ತೀರ್ಮಾನ ಮಾಡ್ಕೊಂಡು ಸೈಲೆಂಟ್ ಆಗಿ ಕುತ್ಕೊಂಡಿದ್ದೆ, ಇಲ್ಲ ನಾನಾದ್ರೂ ಸಾಯ್ಬೇಕು, ಇಲ್ಲ ನಿಮ್ಮನ್ನಾದ್ರೂ ಸಾಯಿಸ್ಬೇಕು ಅಂತ ಇದ್ದೆ ಸರ್. ಯಾಕಂದ್ರೆ ನೀವು ಕೂಡ ಟಾರ್ಚರ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಇಲ್ಲ ನಾನಿರ್ಬೇಕು ಇಲ್ಲ ನೀವಿರ್ಬೇಕು, ಇಬ್ರಲ್ಲಿ ಒಬ್ರು ಶೂಟೇ ಮಾಡ್ಬಿಡ್ಬೇಕು ಅಂತ ಗನ್ ತಂದಿದ್ದೇನೆ. ಅದೇನೋ ನಿಮ್ಮ ಒಳ್ಳೆ ಕಾಲ, ನೀವು ಬಂದು ನನ್ನ ಮೇಲೆ ಕೈ ಹಾಕ್ಬಿಟ್ರಿ, ಸಾರಿ ಬೇರೆ ಕೇಳ್ಬಿಟ್ರಿ, ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ, ಇಷ್ಟು ಒಳ್ಳೆಯವ್ರನ್ನ ಸಾಯಿಸ್ಬಿಡ್ತಾ ಇದ್ನೆ, ಇಲ್ಲ ನಾನ್ ಸತ್ತೋಗ್ಬಿಡ್ತಾ ಇದ್ನೆ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ನೆನ್ನೆ ಗನ್ನ ಮಾರ್ಬಿಟ್ಟು ನಿಮ್ಗೆ ಗಿಫ್ಟ್ ತಗೊಂಡ್ಬಂದಿದ್ದೀನಿ. ಅಯ್ಯೋ ಇವ ನಾನು ಇಂಥ ಕೆಲಸ ಮಾಡ್ತಾ ಇದ್ದೇನೋ, ಇಂಥ ಕೆಲಸ ಮಾಡ್ತಾ ಇದೀಯಾ, ಶೂಟೇ ಮಾಡ್ಬಿಡ್ತಾ ಇದ್ದ. ಆದ್ರೆ ಏನ್ ಮಾಡಕ್ಕಾಗುತ್ತೆ ಸರ್, ನೀವು ಕೊಡೋ ಟಾರ್ಚರ್ಗೆ ಶೂಟ್ ಮಾಡ್ಬೇಕಾ ಇಲ್ಲ ಶೂಟ್ ಮಾಡ್ಕೊಬೇಕಾ ಅನ್ನುವಷ್ಟು ನನಗೆ ಅನಿಸ್ತಾ ಇತ್ತು. ಒಳ್ಳೆ ಕಾಲ ನಿಮಗೆ, ಹಿಂಗ್ ಮಾಡ್ಬಿಟ್ರಿ ನೀವು ಅಂತೇಳಿ. ಆಮೇಲೆ ಅವ್ರಿಬ್ರು ಮಾತಾಡ್ಕೊಡ್ತಾರೆ, ಇಲ್ಲಯ್ಯ ಅದೇನೋ ಕ್ರಿಸ್ಮಸ್ ಫಂಕ್ಷನ್ ಅಂತ ಹೋಗಿದ್ದೆ, ಅದೇನೋ ಲವ್ ಮಾಡ್ರಿ, ಪ್ರೀತಿ ಮಾಡ್ರಿ, ದೇವರು ಪ್ರೀತಿ ಮಾಡ್ತಾರೆ, ನೀವು ಪ್ರೀತಿ ಮಾಡ್ರಿ, ಯಾಕ್ರಿ ಹಿಂಗ್ ಇರ್ತೀರಾ ಅಂದ್ರು. ಅದಕ್ಕೆ ಬಂದು ಒಳ್ಳೇದಾಯ್ತಪ್ಪ, ನಿನ್ನ ಹತ್ರ ಮಾತಾಡ್ಬೇಕು, ಇಲ್ಲಾಂದ್ರೆ ನನ್ನ ಕತೆ ಮುಗಿತಾ ಇತ್ತು ಅಂತ. ನೋಡಿ, ಈ ಘಟನೆಯಲ್ಲಿ ನಿಜವಾಗಿ ನಮ್ಗೆ ಏನ್ ಅರ್ಥ ಆಗುತ್ತಂದ್ರೆ, ಒಬ್ಬೊಬ್ರು ಏನೋ ನೋವಲ್ಲಿ ಇರ್ತಾರೆ, ಒಬ್ಬೊಬ್ರು ಒಂದು ನೋವು ಹೇಳ್ಕೊಳಕ್ ಆಗಲ್ಲ, ಹೇಳ್ಕೊಂಡು ತೀರ್ಸಕ್ ಆಗಲ್ಲ ಅಂತ ಕಠಿಣವಾದ ಸ್ಥಿತಿಯಲ್ಲಿರುವಾಗ ಯಾರಾದ್ರೂ ನಮ್ಮನ್ನ ಪ್ರೀತಿಯಿಂದ ಮಾತಾಡಿದ್ರೆ ಅವ್ರು ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಅಕ್ಕರೆಯಿಂದ ಮಾತಾಡಿದ್ರೆ ನಮಗೆ ತುಂಬಾ ಇಷ್ಟ ಆಗೋಗುತ್ತೆ.
ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದೆ. ಯಾರೋ ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಲ್ವಾ, ಎಷ್ಟು ಚೆನ್ನಾಗಿ ನಮ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ನನ್ನ ಪ್ರೀತಿಯ ದೇವಜನವೇ, ನಿಮ್ಮಲ್ಲಿಯೂ ನನ್ನಲ್ಲಿಯೂ ನಾವೆಲ್ಲರೂ ಅನೇಕರು ಹೀಗೇನೆ ಪ್ರೀತಿ ಸಿಗದೆ ಒದ್ದಾಡ್ತಾ ಇದ್ವಿ. ಏನ್ ಮಾಡ್ಬೇಕು ಗೊತ್ತಿಲ್ಲ, ಹೇಗ್ ಜೀವಿಸ್ಬೇಕು ಗೊತ್ತಿಲ್ಲ ಅಂತಿದ್ವಿ. ಅಂತಹ ಪರಿಸ್ಥಿತಿಯಲ್ಲಿ ದೇವರ ಪ್ರೀತಿ ನಮ್ಮನ್ನ ಹಪ್ಪಿಕೊಂಡಿದೆ. ಇವತ್ತು ನಿಮ್ಮ ಹತ್ರ ಹಣ ಇಲ್ಲ, ಕೆಲಸ ಇಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಭವಿಷ್ಯದ ಬಗ್ಗೆ ನಿಮಗೆ ಒಂದು ಭರವಸೆ ಇಲ್ಲ. ಆದರೂ ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಇರುವುದರಿಂದ ನೀವು ಎಷ್ಟೋ ಧೈರ್ಯವಾಗಿದ್ದೀರಿ. ಹಲ್ಲೆಲೂಯಾ. ಹೌದಾ ಇಲ್ವಾ? ಹೌದಾ ಇಲ್ವಾ? ನಮ್ಮಲ್ಲಿ ಒಂದು ನಿರೀಕ್ಷೆ ಇಲ್ಲದೆ ಇರುವಾಗ ದೇವರು ನಮಗೆ ಒಂದು ನಿರೀಕ್ಷೆಯನ್ನು ಕೊಟ್ಟಿದ್ದಾರೆ. ತಡ್ಕೋ, ಸ್ವಲ್ಪ ತಾಳ್ಮೆಯಿಂದಿರು ಅಂತ ದೇವರು ನಮ್ಮನ್ನ ಪ್ರತಿ ಸಾರಿ ನಮ್ಮನ್ನ ಏನ್ ಮಾಡ್ತಾರೆ, ಸ್ವಲ್ಪ ತಾಳ್ಮೆಯಿಂದಿರು, ಸ್ವಲ್ಪ ತಾಳ್ಮೆಯಿಂದಿರು ಅಂತ ನಮ್ಮನ್ನ ದೇವರು ಪ್ರೀತಿಸ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಪ್ರೀತಿಯ ಉಡುಗೊರೆಯನ್ನ ದೇವರು ಕೊಟ್ಟಿದ್ದಾರೆ. ಆಫೀಸ್ ಸ್ಟಾಫ್ ಕೂಡ ಆ ಗನ್ನಿಗೆ ಬದಲಾಗಿ ಗಿಫ್ಟ್ ಅನ್ನ ತೆಗೆದುಕೊಂಡು ಬಂದ. ನಮ್ಮಲ್ಲಿ ಕೂಡ ಪ್ರೀತಿ ದೇವಜನವೇ, ಇವತ್ತು ಗನ್ ಅಂದ್ರೆ ಭಯ, ಸಾವು, ಅದು ವೇದನೆ, ಅದು ಕಳವಳ. ಆದ್ರೆ ಗಿಫ್ಟ್ ಅಂದ್ರೆ ಅದು ಸಂತೋಷ, ಅದು ಸಮಾಧಾನ, ಅದು ನಿರೀಕ್ಷೆ. ಇವತ್ತು ನಮ್ಮೆಲ್ಲರ ಮೇಲೆ ದೇವರು ಗನ್ನನ್ನು ಇಟ್ಟು ನಾವು ನಂಬ್ತೀಯಾ ಇಲ್ವಾ ಅಂತ ಹೇಳಿಲ್ಲ. ದೇವರು ಗಿಫ್ಟ್ ಅನ್ನ ಕೊಟ್ಟು ನೀನ್ ನಂಬ್ತೀಯಾ ಅಂತ ದೇವರು ಕೇಳ್ತಾ ಇದ್ದಾರೆ. ಎಷ್ಟೋ ಜನರು ಈ ಗಿಫ್ಟ್ ಅನ್ನ ಸ್ವೀಕರಿಸಲ್ಲ, ಗನ್ನನ್ನು ಸ್ವೀಕರಿಸ್ತಾರೆ. ನನಗ್ ಬೇಡ, ನನಗ್ ದ್ವೇಷನ ಬೇಕು, ನಾನು ಇರೋದೇ ಹಿಂಗೆ, ನಾನ್ ಮಾರ್ಪಡಲ್ಲ, ನಾನು ಯಾರ ಮಾತು ಕೇಳಲ್ಲ, ನನ್ನನ್ನು ಯಾವನು ಕೇಳೋನು ಅಂತ ಜನ ನಡೀತಾ ಇರ್ತಾರೆ. ನಮ್ಮಲ್ಲಿ ಏನಾದ್ರೂ ಆ ತರದ ಸ್ವಭಾವ ಇದ್ರೆ ಇವತ್ತು ದೇವರಿಗೆ ಹೇಳಬೇಕು, ತಂದೆ ತಾಯಿಗಳಿಗಾಗಲಿ ಸಹೋದರರಿಗಾಗಲಿ ಸಭೆಯಲ್ಲಾಗಲಿ ನಾನು ಮಾರ್ಪಡಲ್ಲ, ನಾನು ಹಿಂಗೆ ಇರೋದು. ಏನಿವಾಗ ನಾನು ಕರೆಕ್ಟ್ ಆಗಿದ್ದೀನಿ, ಎಲ್ಲರೂ ಸರಿ ಇಲ್ಲ, ಈ ತರದ ಭಾವನೆ ಗನ್ ತರ ಶೂಟ್ ಮಾಡೋ ತರ ಮಾತಾಡೋದಲ್ಲ ಅಲ್ವಾ. ಗನ್ನು ಅದೇ ಹೇಳ್ತಾರಲ್ಲ, ಗನ್ನಲ್ಲಿ ಬುಲೆಟ್ ಆಚೆ ಹೋಯ್ತಂದ್ರೆ ತಿರುಗಿ ವಾಪಸ್ ಬರಲ್ಲ ಅಂತೀವಿ. ಓಕೆ, ಗನ್ನಿಂದ ಹೋದ ಬುಲೆಟ್, ಬಾಯಿಂದ ಒಂದು ಮಾತು ರಿಟರ್ನ್ ಬರಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾವು ಬೇರೆಯವ್ರ ಮೇಲೆ ಗನ್ ತರ ಮಾತಾಡ್ಬೋದು. ನಮ್ಮ ಒರಟು ಮಾತು, ನಮ್ಮ ಕೋಪದ ಮಾತು, ಇವತ್ತು ಕ್ರೈಸ್ತರಾಗಿ ಯೇಸುವಿನ ಮಕ್ಕಳಾಗಿ ಇನ್ನೂ ನಮ್ಮಲ್ಲಿ ಆ ತರದ ಏನಾದರೂ ಸ್ವಭಾವ ಇದ್ರೆ ಈ ಕ್ರಿಸ್ಮಸ್ ಅಲ್ಲಿ ನಾವು ಹೇಳ್ಬೇಕು ದೇವರಿಗೆ, ಅಪ್ಪ ಗನ್ನಾಗಿರುವ ನನ್ನ ಸ್ವಭಾವವನ್ನ ಗಿಫ್ಟ್ ಆಗಿ ಮಾರ್ಪಡಿಸಿ. ಹಲ್ಲೆಲೂಯಾ. ಕೇಳ್ತೀರಾ ರೀತಿ? ಇಲ್ಲ, ಗಿಫ್ಟ್ ಆಗಿರುವ ಜೀವನ ಗನ್ ಆಗ್ಬೇಕು. ಹೆಂಗಾಗ್ಬೇಕು? ಉಲ್ಟಾ ಆಗ್ಬೇಕಾ? ಬೇಡ ತಾನೆ. ಗನ್ ತರ ಇರುವ ಜೀವಿತ ನಮಗೆ ಗಿಫ್ಟ್ ಆಗಿ ಮಾರ್ಪಡಬೇಕು. ದೇವರು ಹಾಗೆ ನಮ್ಮ ಜೀವಿತವನ್ನ ಗಿಫ್ಟ್ ಆಗಿ ಮಾರ್ಪಡಿಸಲಿಕ್ಕೆ ನೋಡ್ತಾರೆ. ಎಷ್ಟೋ ಪ್ರಸಂಗಗಳನ್ನ ಕೇಳಿಸ್ಕೊಳ್ತೀವಿ. ದಯಮಾಡಿ ನಮ್ಮಲ್ಲಿರುವ ಬಲಹೀನತೆಯನ್ನ ಕಂಡುಕೊಂಡು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟದನ್ನ ಬದಲಾಯಿಸಿಕೊಳ್ಬೇಕು. ಇನ್ನೊಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಕ್ವಿಕ್ಕಾಗಿ ನಾವು ಹೇಳಿದ್ರೆ ಓದಿದ್ರೆ ನಾವು ಬೇಗ ಹೋಗ್ಬೇಡ, ಮುಗಿಸ್ತೇನೆ ನಾನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಲ್ಲೆಲೂಯಾ. ಹೇಳಿಕ್ಕೆ ಸಾಧ್ಯ ಆಗ್ತದೆ. ದೇವರು, ಎಲ್ಲರೂ ಹೇಳಿ, ನಾನು ಹಿಂದೆ ಕನ್ನಡ ಬರುತ್ತಲ್ವಾ, ದೇವರು ನನ್ನ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ. ನೋಡಿ, ಏನ್ ಸಿದ್ಧಾಂತಪಡಿಸಿದ? ನಿರೂಪಿಸಿದ್ದಾನೆ, ಅದನ್ನ ಪ್ರೂವ್ ಮಾಡಿದ್ದಾನೆ. ಅದು ನಿಜ. ಆತನಿಗೆ ಅಲ್ಲಿ ಹೇಳಿದ್ದು ನಮ್ಮ ಅಂತ ನಾನು ನಿಮ್ ಕೈಯಲ್ಲಿ ಹೇಳಿಸಿಲ್ಲ, ನನ್ನ ಮೇಲೆ ಅಂತ ಹೇಳಿಸಿದ್ದೀನಿ. ಅರ್ಥ ಆಗ್ತಿದ್ಯಾ? ದೇವರು ನನ್ನ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ. ಮನುಷ್ಯರ ಪ್ರೀತಿ ಎಲ್ಲ ಟೊಳ್ಳು ಅಲ್ವಾ. ಒಬ್ಬ ಹುಡುಗ ಹೇಳ್ತಾನಂತೆ ಒಬ್ಬ ಹುಡುಗಿಗೆ, ನೀನ್ ಎಷ್ಟು ಪ್ರೀತಿ ಮಾಡ್ತೀನಿ ಅಂದ್ರೆ ನೀನು ರಾತ್ರಿ ಕನ್ಸಲ್ ಬೇಕಾದ್ರೆ ಕರೆ ನಾನು ಓಡ್ ಬಂದ್ಬಿಡ್ತೀನಿ. ಓಕೆ, ನೀನ್ ಹಿಂಗ ಕೈಯಲ್ಲಿ ಸನ್ನೆ ಮಾಡಿದ್ರೆ ಸಾಕು, ನಾನು ಹಂಗೆ ಓಡ್ ಬಂದು ಕಾಲ್ ಮೇಲೆ ಬಿದ್ದಿರ್ತೀನಿ. ಅಂದ್ರೆ ಹೇಳ್ತಾರಲ್ಲ ಡೈಲಾಗ್ಸ್, ಕೆಲವರು ಹೆಂಗೆ ಹೇಳ್ತಾರ ಗೊತ್ತಿಲ್ಲ, ನಾನು ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದ್ರೆ ವಯಸ್ಸೆಲ್ಲ ದಾಟ್ ಬಂದ್ಬಿಟ್ಟಿದ್ವಿ. ಓಕೆ, ಆ ವಯಸ್ಸಲ್ಲಿ ಇದ್ದಾಗ ಗೊತ್ತಾಗ್ತದೆ. ಓಕೆ, ಅವ್ರು ಹೇಳ್ತಾರೆ ನೀನು ಸುಮ್ಮನೆ ಕಣ್ಣಲ್ಲಿ ಸನ್ನೆ ಮಾಡಿದ್ರೆ ಸಾಕು ಓಡ್ ಬಂದ್ಬಿಡ್ತೀನಿ ಅಲ್ವಾ.
ಅಂತ ಹೇಳುವ ರೀತಿಯಲ್ಲಿ ಅವರಿದ್ರೆ ಒಂದ್ಸಾರಿ ಒಂದು ಹುಡುಗಿ ಆತರ ಹೇಳುವಂತ ಹುಡುಗಿ ಫೋನ್ ಮಾಡ್ತಾನೆ ಹುಡುಗನಿಗೆ, ಅಪ್ಪ ನೀನ್ ಹೇಳ್ದಲ್ಲ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ, ಅರ್ಜೆಂಟ್ ಆಗಿ ಒಂದು 50,000 ಬೇಕು ಅಂತ. ಅರ್ಜೆಂಟ್ ಆಗಿ ಒಂದು 50,000 ಬೇಕು ಅಂತ. ಅಲ್ಲ, ಅಯ್ಯೋ 50,000 ಇವಾಗ ಹೋಗಿ ಕೇಳ್ತಾ ಇದೀಯೇ? ಇನ್ನೊಂದು ನೆನ್ನೆ ಮನೆ ಕೇಳಿದ್ರೆ ಕೊಡ್ತಾ ಇದ್ದೆ, ಯಾರು ತಗೊಂಡ್ಬಿಟ್ರು. ಬರೀ ಪ್ರೀತಿ ಎಲ್ಲ ಟೊಳ್ಳೆ. ಏನ್ ಬೇಕು, ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ನೋಡಿದ್ರೆ ಅಯ್ಯೋ ಆಗಲ್ಲ, ಮಳೆ ಬೀಳ್ತಾ ಇದ್ದೀವಿ, ಬರಕ್ಕಾಗಲ್ಲ, ಕತ್ಲಾಗಿದ್ದೀವಿ, ರಾತ್ರಿ ಆಗಿದ್ದೀವಿ, ಇವಾಗೇನ್ ಬರ್ಲಿ ನಾನು ಅಂದ್ರೆ ಈ ಎಲ್ಲ ಕಾರಣಗಳು ಮನುಷ್ಯರು ಕೊಡ್ತಾರೆ. ಅಂದ್ರೆ ನಮ್ಮ ಮೇಲೆ ಸುಮ್ಮನೆ ಪ್ರೀತಿ ಎಲ್ಲ ಟೊಳ್ಳಾಗಿರುವಂತದ್ದೇ, ಆದ್ರೆ ದೇವರ ಪ್ರೀತಿ ಆತಿರೋದು ಅಲ್ಲ. ಇವಾಗ ಹೇಳುತ್ತದೆ, ದೇವರು ಏನು ನನ್ನ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ. ದೇವರು ತನ್ನ ಪ್ರಾಣ ಕೊಟ್ಟು ನಿಮ್ಮನ್ನ ನನ್ನನ್ನ ಪ್ರೀತಿಸಿದ್ದಾನೆ. ತಾನು ಪ್ರಾಣ ಕೊಡದೆ ಕ್ರಿಸ್ಮಸ್ ಆಚರಿಸ್ಕೊಳಕ್ ಆಗಲ್ಲ ನಮಗೆ. ಆದರೂ ನಮ್ಮನ್ನ ರಕ್ಷಿಸಿದ್ದರಿಂದಲೇ ಇವತ್ತು ನಾವು ಕ್ರಿಸ್ಮಸ್ ಅನ್ನು ಆಚರಿಸ್ಕೊಳ್ತಾ ಇದ್ದೇವೆ. ಸೊ ಎರಡನೇ ವಿಷಯ ನಾನು ಹೋಗ್ತೇನೆ. ಮೊದಲನೇ ವಿಷಯ ನಾನು ಹೇಳಿದೆ ಪ್ರೀತಿಯ ಉಡುಗೊರೆ. ಎರಡನೇದಾಗಿ ಶಾಂತಿಯ ಉಡುಗೊರೆ. ಏನದು? ನೋಡಿ, ಈ ಲೋಕವೆಲ್ಲ ಅಶಾಂತಿಯಲ್ಲಿದೆ. ನಿಜ ಹೇಳ್ಬೇಕಂದ್ರೆ ಲೋಕವೆಲ್ಲ ಅಶಾಂತಿಯಲ್ಲಿದೆ, ಶಾಂತಿಯೇ ಇಲ್ಲ. ಶಾಂತಿ ಅಂದ್ರೆ ಹುಡುಗಿ ಹೆಸರಲ್ಲ ಇದು, ಓಕೆನಾ? ಕೆಲವರು ಅನ್ಕೊಳ್ತಾರೆ ಯಾವ್ದು ಶಾಂತಿ ಅಂದ್ರೆ ಹುಡುಗಿ ಅಂತ. ಹುಡುಗಿ ಹೆಸರಲ್ಲ ಇದು. ಶಾಂತಿ ಅಂದ್ರೆ ಪೀಸ್ ಅಲ್ವಾ? ನಮಗೆ ಸಿಗುವ ಸಮಾಧಾನ ಅಂತ ಹೇಳಿದ್ರೆ ಶಾಂತಿ. ಅನೇಕ ಸಾರಿ ನಮಗೆ ಅಶಾಂತಿ ಇರುತ್ತದೆ, ಆದ್ರೆ ದೇವರು ನಮಗೆ ಶಾಂತಿದಾಯಕನಾಗಿ ಬಂದಿದ್ದಾನೆ, ಒಂದು ಗಿಫ್ಟ್ ಆಗಿ ಅದನ್ನು ಕೊಟ್ಟಿದ್ದಾರೆ. ವಾಕ್ಯವನ್ನು ಓದ್ಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ನಿಮಗೆಲ್ಲ ಗೊತ್ತಿರುವಂತ ವಾಕ್ಯನೇ ಅದು. ಯೆಶಾಯ 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಂಪಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಅದರ ಹೆಸರು ಏನಾಗಿದೆ? ಸಮಾಧಾನದ ಪ್ರಭುವಾಗಿದೆ. ನಾವು ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನವನ್ನು ಓದುವಾಗ ಆ ವಾಕ್ಯದಲ್ಲಿ ಹೇಳುತ್ತದೆ, ದೇವರು ನಮಗೆ ಶಾಂತಿದಾಯಕನಾಗಿದ್ದಾನೆ. ವಾಕ್ಯವನ್ನು ಓದ್ರಿ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಶಾಂತಿಯನ್ನ ನಿಮಗೆ ಏನ್ ಮಾಡ್ತೇನೆ? ಬಿಟ್ಟು ಹೋಗುತ್ತೇನೆ. ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ದೇವರಲ್ಲಿ ಏನ್ ಹೇಳ್ತಾ ಇದ್ದಾರೆ? ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗಿಫ್ಟ್ ಏನ್ ಮಾಡೋದು? ನಾವು ಗಿಫ್ಟ್ ನ ಕೊಡೋದು ತಾನೆ. ಅದೇ ರೀತಿ ದೇವರು ಹೇಳ್ತಾ ಇದ್ದಾನೆ, ಮೊದಲನೇದ ನಾವು ಪ್ರೀತಿಯನ್ನ ದೇವರು ಕೊಡ್ತಾ ಇದ್ದಾನೆ, ಎರಡನೇದು ಇಲ್ಲಿ ಏನ್ ಕೊಡ್ತಾ ಇದ್ದಾನೆ? ಶಾಂತಿಯನ್ನ ಕೊಡ್ತಾ ಇದ್ದಾನೆ. ನೋಡಿ, ಎಲ್ಲಿ ಕೂಡ ಇದನ್ನ ನಾವು ಹೋಗ್ಬಿಟ್ಟು ಅಂಗಡಿಗಳಲ್ಲಿ ಕೇಳಕ್ಕಾಗಲ್ಲ, ಮನುಷ್ಯರ ಹತ್ರ ಕೇಳಕ್ಕಾಗಲ್ಲ, ಡಾಕ್ಟರ್ ಹತ್ರ ಕೇಳಕ್ಕಾಗಲ್ಲ, ಸಂಬಂಧಿಕರ ಹತ್ರ ಕೇಳಕ್ಕಾಗಲ್ಲ, ಯಾರ ಹತ್ರ ಕೇಳಕ್ಕಾಗಲ್ಲ. ದೇವರು ನಮಗೆ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಏನ್ ಮಾಡ್ತೀನಿ? ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ, ನನ್ನಲ್ಲಿದ್ರೆ ತಾನೇ ನಾನು ಕೊಡೋದು, ಹೌದು ತಾನೆ? ನನ್ನ ಹತ್ರ ಇದ್ರೆ ನಾನು ಕೊಡ್ತೀನಿ, ಇಲ್ದಿದ್ರೆ ನಾನು ಕೊಡಕ್ಕಾಗುತ್ತಾ? ಹಾಗಾದ್ರೆ ಯೇಸು ಕ್ರಿಸ್ತರಲ್ಲಿ ಶಾಂತಿ ಇದೆಯಾ ಇಲ್ವಾ? ಯೇಸು ಕ್ರಿಸ್ತರಲ್ಲಿ ಶಾಂತಿ ಇತ್ತು ಅನ್ನೋದಕ್ಕೆ ಏನಾದ್ರು ಉದಾಹರಣೆ ಹೇಳ್ತೀರಾ? ಅದನ್ನು ತುಂಬಾ ಶಾಂತದಾಯಕನಾಗಿದ್ದನು, ತುಂಬಾ ಶಾಂತವಾಗಿದ್ದನು ಅಂತ ಏನಾದ್ರು ಉದಾಹರಣೆ ಹೇಳ್ತೀರಾ ನೀವೇ? ಪಿಲಾತನ ಮುಂದೆ ನಿಂತಾಗ ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ದಾಗ, ಶಿಲುಬೆಯಲ್ಲಿ ಹಾಕಿದಾಗ, ಯೂದನು ಹಿಡಿದುಕೊಟ್ಟಾಗ, ಯೇಸು ಕ್ರಿಸ್ತನು ಒಡೆಯುವಾಗ, ನೋಡಿ ಈ ಕಾರಣಗಳನ್ನ ನೋಡ್ರಿ ಹೆಂಗಿದೆ. ನಮ್ಮಂತವ್ರಾದ್ರೆ ದೇವರು ಬಲಗೆನ್ನೆಗೆ ಒಡಿ ಅಂತ ಹೇಳಿದ್ದಾರೆ, ಪ್ರಸಂಗಕ್ಕೆ ಮಾತ್ರ ಅದು. ಸಡನ್ ಆಗಿ ಯಾರಾದ್ರೂ ಹೊಡೆದ್ ಬಿಟ್ರೆ ನಮಗ್ ಗೊತ್ತೇ ಇರಲ್ಲ, ನಮ್ ಕೈ ಎದ್ಬಿಟ್ಟಿರ್ತೀವಿ ಅಲ್ವಾ? ನಮಗೆ ಗೊತ್ತಿರಲ್ಲ. ಹೊಡೆದ್ಬಿಟ್ಮೇಲೆ ಅಯ್ಯಯ್ಯೋ ಯೇಸು ಸ್ವಾಮಿ ಹೇಳಿದ್ರಲ್ಲ, ಬೈದ್ ಬಿಡ್ತೇವೆ, ಮಾತಾಡ್ಬಿಡ್ತೇವೆ. ಆಮೇಲೆ ಹಿಂಗ್ ಮಾಡ್ಬಾರ್ದಾಗಿತ್ತು ನಾನು ಅಲ್ವಾ? ಯೇಸು ಸ್ವಾಮಿ ಹೇಳಿರೋದು ಆಮೇಲೆ ಜ್ಞಾಪಕ ಬರುತ್ತೆ. ನಮ್ಮಲ್ಲಿರೋ ಕೋಪ ಮೊದ್ಲು ಎದ್ದೇಳುತ್ತೆ.
ನಮ್ಮ ಹುಟ್ಟು ಕೂಡ ಅದೇನ್ ಹೇಳ್ತಾರಲ್ಲ, ಹುಟ್ಟು ಕೂಡ ಅದು ಹೋಗಲ್ಲ. ಅದು ಹಂಗೆ ಇರ್ತದೆ, ಸಡನ್ ಆಗಿ ಬಂದ್ಬಿಡ್ತದೆ, ಸಡನ್ ಆಗಿ ಬಂದ್ಬಿಡ್ತದೆ. ಒಂದ್ಸಾರಿ ಒಂದು ಚರ್ಚಲ್ಲಿ ಪ್ರಸಂಗ ಮಾಡ್ತಾ ಇದ್ದಾರೆ, ಪಾಸ್ಟರ್ ಚೆನ್ನಾಗಿ ಪ್ರಸಂಗ ಮಾಡ್ತಾ ಇದ್ದಾರೆ, ಎಲ್ಲ ಪ್ರಸಂಗ ಮಾಡಿ ಮುಗಿಸಿದ್ರು. ಒಬ್ಬ ಬಂದ್ಲು, ಪಾಸ್ಟರ್ ಏನ್ ಒಳ್ಳೆ ಪ್ರಸಂಗ ಇತ್ತು ಪಾಸ್ಟರ್, ಇವತ್ತು ಕ್ಷಮಿಸೋ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಪ್ರಸಂಗ ಕೊಟ್ರಿ ಪಾಸ್ಟರ್, ನನಗೆ ತುಂಬಾ ಇಷ್ಟ ಆಯ್ತು ಪಾಸ್ಟರ್ ಅಂದ್ರು. ಆವಾಗ ಆ ಪಾಸ್ಟರ್ ಕೇಳಿದ್ರು, ಏನಮ್ಮ 2-3 ವಾರದಿಂದ ನಿಮ್ ಗಂಡ ಕಾಣಿಸ್ತಾ ಇಲ್ಲ, ಅವನ ಬಗ್ಗೆ ನೀವು ಹೇಳ್ಬೇಡ್ರಿ. ಪ್ರಪಂಚದಲ್ಲಿ ಯಾರ ಬಗ್ಗೆ ಆದ್ರೂ ಕೇಳ್ರಿ, ಅವನ ಬಗ್ಗೆ ಮಾತ್ರ ಕೇಳ್ಬೇಡ್ರಿ. ಯಾರನ್ನ? ಗಂಡನ. ಅದೇನಮ್ಮ ಹಂಗಂತೀರಾ? ಕ್ಷಮಿಸ್ಬೇಕಮ್ಮ ಪಾಸ್ಟರ್, ನೀವ್ ಯಾರನ್ನು ಬೇಕಾದ್ರೂ ಕ್ಷಮಿಸಿ ಅಂತ ಹೇಳಿ ಕ್ಷಮಿಸ್ತೀನಿ, ಆದ್ರೆ ನಮ್ ಗಂಡನು ಮಾತ್ರ ಕ್ಷಮಿಸ್ಬೇಕಂತ ಹೇಳ್ಬೇಡಿ. ಏನ? ನೀವ್ ಯಾರನ್ನು ಬೇಕಾದ್ರೂ ಕ್ಷಮಿಸಿ ಹೇಳಿದ್ರೆ ಕ್ಷಮಿಸ್ತೀನಿ, ಆದ್ರೆ ನಮ್ ಗಂಡನ ಮಾತ್ರ ಕ್ಷಮಿಸ. ಕೆಲವು ಸಾರಿ ದೇವರು ನಮಗ್ ಕೇಳಿದ್ರೆ ನೀವೇನೇ ಹೇಳ್ರಿ ಮಾಡ್ತೀನಿ, ಆದ್ರೆ ಇದೊಂದು ಮಾತ್ರ ನೀವೇನೇ ಹೇಳ್ರಿ, ಆದ್ರೆ ಆ ಸೀರಿಯಲ್ ಒಂದು ಬಿಟ್ಬಿಡ್ರಿ ದೇವ್ರೆ ಅಲ್ವಾ? ಆ ಸೀರಿಯಲ್ ಒಂದು ನೀವು ದೇವ್ರೆ ಎಲ್ಲ ಮಾಡ್ತೀನಿ, ವಾಕ್ಯ ನೋಡ್ತೀನಿ, ಬೈಬಲ್ ಓದ್ತೀನಿ, ಎಲ್ಲ ಮಾಡ್ತೀನಿ, ಆ ಬಿಗ್ ಬಾಸ್ ಒಂದು ಬಿಟ್ಬಿಡಿ, ಅದನ್ನೊಂದು ನೋಡ್ಬೇಕು. ಅದು ನೋಡಿಲ್ಲ ಅಂದ್ರೆ ಆಗಲ್ಲ, ನನ್ಗೆ ನೆಮ್ಮದಿನೇ ಇರಲ್ಲ. ಹಾಗಾದ್ರೆ ಬಿಗ್ ಬಾಸ್ ನಿಮ್ಗೆ ನೆಮ್ಮದಿ ಕೊಡ್ತಾ ಇರೋದು, ಸೀರಿಯಲ್ ನಿಮ್ಗೆ ನೆಮ್ಮದಿ ಕೊಡ್ತಾ ಇರೋದು, ದೇವರಲ್ಲ. ಯಾಕಂದ್ರೆ ಹೇಳ್ತಾರೆ ಅದೊಂದು ಬಿಟ್ಬಿಡ್ರಿ. ನಾನು ಸುಮಾರು ವರ್ಷಗಳ ಹಿಂದೆ ಆಂಧ್ರದಲ್ಲಿ ಸೇವೆ ಮಾಡ್ತಾ ಇದ್ದಾಗ ನಾನು ನೋಡಮ್ಮ, ಬುಧವಾರ ನಾನು ಸಾಯಂಕಾಲ 7 ಗಂಟೆಯಿಂದ ಪ್ರೇಯರ್ ಇಟ್ಕೊಬೇಕು ಅಂತ. ಪಾಸ್ಟ್ರೆ ನೀವು ಯಾವಾಗ ಬೇಕಾದ್ರೂ ಇಟ್ಕೊಳ್ಳಿ, 7 ಗಂಟೆಯಿಂದ 7:30 ಮಾತ್ರ ಇಟ್ಕೊಬೇಕು. ನಾನು ಕೇಳಿದೆ ಯಾಕೆ, ಏನಾಯ್ತು ಅಂತ ಕೇಳಿದೆ. ಯಾರು ಹೇಳಿಲ್ಲ ನನಗೆ. ಅಲ್ಲ ಭಾಷೆ ಇಟ್ಕೊಳ್ಳಿ, 8 ಗಂಟೆಗೆ ಇಟ್ಕೊಳ್ಳಿ, 6:30 ಇಟ್ಕೊಳ್ಳಿ, ಆದ್ರೆ 7ರಿಂದ 7:30 ಮಾತ್ರ ಇಟ್ಕೊಬೇಕು. ನಾನು ಆಮೇಲೆ ಯಾರನ್ನ ಕೇಳಿದೆ, ಯಾಕೆ 7ರಿಂದ 7:30 ಏನಿದೆ ಅಂತ ಕೇಳಿದೆ. ಪಾಸ್ಟ್ರೆ ಇಲ್ಲಿರೋರು ಎಲ್ಲರೂ ಆ ಸೀರಿಯಲ್ ನೋಡ್ತಾರೆ ಪಾಸ್ಟ್ರೆ, ಆದ್ರಿಂದ ಆ ಟೈಮ್ ಮಾತ್ರ ಬಿಟ್ಟು ನೀವು ಯಾವ ಟೈಮ್ ಬೇಕಾದ್ರೂ ಇಟ್ಕೊಳ್ಳಿ. ಅಯ್ಯೋ ಇನ್ನು ಸೊ ಪ್ರಾರ್ಥನೆನೇ ಪಾಸ್ಟರ್ ಗೊತ್ತಿಲ್ಲದಂಗೆ ಟೈಮ್ ಚೇಂಜ್ ಮಾಡಿರ್ತಾರೆ. ಕೆಲವು ಸಾರಿ ಹಿಂಗೆ ಕ್ರಿಸ್ಮಸ್ ಕೂಡ ಹಂಗೇನೆ, ಪಾಸ್ಟ್ರೆ ಆ ಡೇಟ್ಗೆ ಇಟ್ಬೇಡ್ರಿ, ಯಾಕೆಂದ್ರೆ ಆ ಡೇಟ್ ಅಲ್ಲಿ ಸಲಾರ್ ರಿಲೀಸ್ ಆಗ್ತಾ ಇದೆ. ಏನೋ ಇಲ್ಲಿರೋರು ಗೊತ್ತಿದೆಯಾ ಕೆಲವ್ರಿಗೆ? ರಿಲೀಸ್ ಡೇಟು ಆ ಡೇಟ್ ಮಾತ್ರ ಇಟ್ಕೊಬೇಡಿ. ನೋಡಿ ಹಿಂಗೆ ಕೆಲವರು, ಇಲ್ಲಿ ಯಾರು ಇರ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕೆಲವರು ಮೈಂಡ್ ಅಲ್ಲಿ ಇರೋದು ನಾವು ರೀಡ್ ಮಾಡಕ್ ಆಗಲ್ವಲ್ಲ, ಅವ್ರು ಒಳ್ಳೆ ಮಾತಲ್ಲಿ ಹೇಳ್ತಾರೆ, ಫಸ್ಟ್ ಈ ಡೇಟ್ ಬೇಡ, ಈ ಡೇಟ್ ಇಟ್ಕೊಳ್ಳೋಣ ಅಂತಾರೆ. ಯಾಕೆ ಹೇಳ್ತಾರೋ ನಮಗೆ ಗೊತ್ತಿರಲ್ಲ, ಅಷ್ಟೊಂದು ರೀತಿ ಇರ್ತದೆ. ಲೋಕ ನಮಗೆ ಯಾವುದು ನೀವು ಏನು ಮಾಡಿದ್ರು ನಮಗೆ ಶಾಂತಿ ಸಿಗಲ್ಲ. ಅದು ದೇವರು ಹೇಳ್ತಾ ಇರೋದು, ನಾನು ನಿಮಗೆ ಕೊಡ್ತೇನೆ. ಅಲ್ಲೆಲೂಯಾ. ಸೀರಿಯಲ್ ಕೊಡಲ್ಲ, ಬಿಗ್ ಬಾಸ್ ಕೊಡಲ್ಲ, ಸಲಾರ್ ಕೊಡಲ್ಲ, ಯಾವುದು ಕೊಡಲ್ಲ, ಯಾವ ಹೀರೋಯಿನ್ ಯಾರು ಕೊಡಕ್ಕಾಗಲ್ಲ. ಶಾಂತಿದಾಯಕನಾದ ದೇವರು ಮಾತ್ರವೇ ನಿಮಗೆ ಶಾಂತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀರೋ ಬಂದು ನಿಮ್ಮ ಗಂಡ ಹೆಂಡತಿ ಮಗಳ ಜಗಳ ಬಿಡಿಸ್ತಾರ? ಬಿಡಿಸಲ್ಲ. ಓಕೆ, ಆ ರೀತಿ ಮಾಡೋದಿಲ್ಲ. ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇವತ್ತು ದೇವರು ಹೇಳ್ತಾ ಇದ್ದಾನೆ, ನಿಮಗೆ ನಾನು ಮೊದಲನೇದು ಏನ್ ಕೊಡ್ತೀನಿ ಅಂತ ಹೇಳಿದ್ರು? ಪ್ರೀತಿಯ ಉಡುಗೊರೆ. ಅದು ಸುಮ್ಮನೆ ಪ್ರಸಂಗ ಕೇಳ್ಬಿಟ್ಟು ಅದೇನು ಇವಾಗ ಹೇಳ್ದಂಗೆ ಮಾಡ್ಬೇಡ್ರಿ. ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಪ್ರೀತಿಯನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಎಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಫಸ್ಟ್ ಅಂತ ಕೇಳ್ಬಿಡ್ರಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಫಸ್ಟ್. ಓಕೆ, ಮನೆಯಲ್ಲಿ ಫಸ್ಟ್ ಮನೆ, ಆಮೇಲೆ ಸಭೆ, ಓಕೆ, ಆಮೇಲೆ ಹೊರಗಡೆ ಹೋಗ್ರಿ. ಓಕೆನಾ? ಫಸ್ಟೇ ಹೊರಗಡೆ ಹೋಗ್ಬಿಡಕ್ ಹೋಗ್ಬಿಡ್ರಿ ಪ್ರಾಕ್ಟೀಸ್ ಮಾಡಕ್ಕೆ. ಫಾಸ್ಟ್ ಹೇಳ್ಕೊಟ್ರು ಪ್ರೀತಿ ಮಾಡ್ಬೇಕು ಅಂತ ಬೀದಿಯಲ್ಲಿ ನಿಂತ್ಕೊಳಕ್ ಹೋಗ್ಬೇಡ್ರಿ, ಹಂಗಾಗ್ಬಿಡ್ಬೇಡಿ. ಓಕೆ, 2 ಆಯ್ತು. 3ನೇದೇನಂದ್ರೆ ಸಂತೋಷದ ಉಡುಗೊರೆ. ಏನದು? ಸಂತೋಷದ ಉಡುಗೊರೆ. ದೇವರ ವಾಕ್ಯ ಹೇಳುತ್ತದೆ ನಮಗೆ. ನೋಡುತ್ತೇವೆ ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ 4ನೇ ವಚನವನ್ನು ಓದ್ಕೊಳ್ಳೋಣ. ತುಂಬಾ ವಚನಗಳಿದೆ, ಆದ್ರೆ ಇವತ್ತು ನಾನು ತುಂಬಾ ವಚನಗಳನ್ನ ತಗೊಳಕ್ ಹೋಗಲ್ಲ. 1-2 ವಾಕ್ಯವನ್ನ ನಾನು ಮುಗಿಸ್ತೇನೆ. ಆದ್ರೆ ನನಗೆ ಇಷ್ಟ ಏನಂದ್ರೆ ನೀವು ಕೇಳಿದ್ದನ್ನ ಅನುಸರಿಸಿ ನಡ್ಕೋಬೇಕು. ನಾನು 1 ಅವರ್ ಪ್ರಸಂಗ ಮಾಡಿ ಏನ್ ಪ್ರಯೋಜನ ಇಲ್ಲ. ತೀರ್ಮಾನ ತಗೊಂಡು ಹೋಗ್ಬೇಕು. ಕೊನೆಯಲ್ಲಿ ನಾವು ತೀರ್ಮಾನ ತಗೊಳ್ಳೋಣ. 37ನೇ ಕೀರ್ತನೆ 4ನೇ ವಚನ. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸುವನು. ಅರ್ಥ ಆಯ್ತಾ? ಏನ್ ಹೇಳ್ತಾ ಇದ್ದಲ್ಲಿ ಆತನು? ಆಗ ಯೆಹೋವನಲ್ಲಿ, ಹೇಳ್ರಿ ಎಲ್ಲರೂ, ಆಗ ಯೆಹೋವನಲ್ಲಿ ಸಂತೋಷಿಸುವಿ. ಯಾವಾಗ ಅಂತ ಹೇಳ್ತಾರೆ, ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಯಾವಾಗ ಅಂತ ಹೇಳಿದ್ರೆ 3ನೇ ವಚನವನ್ನು ಹೋದ್ರೆ,
ಮನಸ್ಸವಿಟ್ಟು ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನ ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಯಾವುದನ್ನು ಅನುಸರಿಸು? ಅಲ್ಲಿ ಎರಡು ಪದ ಇದೆ. ಒಂದು ಭರವಸೆ ಇಟ್ಟು, ಎರಡು ನಂಬಿಕೆಯಿಂದ. ಅರ್ಥ ಆಗ್ತಾ ಇದೆಯಾ? ನೀವು ನಾನು ಭರವಸೆಯಿಂದ ನಂಬಿಕೆಯಿಂದ ಏನಾದರೂ ನಾವು ನಡ್ಕೊಂಡ್ರೆ ದೇವರು ಹೇಳ್ತಾನೆ, ಆಗ ನೀನು ಕರ್ತನಲ್ಲಿ ಸಂತೋಷಿಸುವಿ, ದೇವರು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸಿ. ಇವತ್ತು ನಮ್ಮಲ್ಲಿ ಎಷ್ಟೋ ಇಷ್ಟಾರ್ಥಗಳಿದೆ, ಆಸೆಗಳಿದೆ, ಪ್ರಾರ್ಥನೆಗಳಿದೆ. ದೇವರು ಕೊಡಲ್ಲ ಅಂತ ಹೇಳಲ್ಲ, ಆದ್ರೆ ನಾವೆಂಗಂದ್ರೆ ಮೊದಲು ದೇವರಿಗೆ ಕೊಟ್ಬಿಡು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳೋರು ನಾವು.